ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿರುವ ವಾಸ್ವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಆಯೋಜಿಸಿದ್ದ ಶ್ರೀಮದ್ ಭಾಗವತ ಸಪ್ತಾಹ ಕಾರ್ಯಕ್ರಮದ 7ನೇ ದಿನದ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ವೈ ರಾಜಾರಾಮ್ ಸದ್ಗುರುಗಳು ಭಾಗವತದ ಮಹಾಕಾವ್ಯಗಳು ಎಂಬ ವಿಷಯವಾಗಿ ಮಾತನಾಡಿದ ಅವರು ಭಾಗವತದ ಮಹಾಕಾವ್ಯಗಳನ್ನ ಸಂಕ್ಷಿಪ್ತ ಉದಾಹರಣೆಗಳ ಮೂಲಕ ವಿವರಿಸಿದರು. ಜ್ಞಾನವನ್ನು ಕೊಡೋನು, ನಮ್ಮ ಕಣ್ಣನ್ನು ತೆಗೆಸ್ತಕ್ಕಂಥವನು ನಾರದ. ವ್ಯಾಸ ಮುನಿಯಿಂದ ಹತ್ತಿರಕ್ಕೆ ಬಂದು ಆ ಮಹಾನುಭಾವ ಹೇಳ್ತಾನೆ, ವ್ಯಾಸ ನೀನು ಮಾಡಬಾರ್ದಾಗಿರ್ತಕ್ಕಂಥದ್ದು ಎಲ್ಲ ಮಾಡಿದೀಯ, ಎಲ್ಲ ವೇದಗಳನ್ನು ಮಾಡಿದೀಯ, ಇನ್ನೇನು ಮಾಡಬೇಕು? ವೇದಗಳನ್ನು ಸಂಸ್ಕರಿಸಿದೀಯ, ಪುರಾಣಗಳನ್ನು ಬರೆದಿದೆಯಾ, ಅನೇಕ ಗ್ರಂಥಗಳನ್ನು ಬರೆದಿದೆಯಾ, ಆದರೆ ಯಾವುದನ್ನು ಬರಿಬೇಕಾಗಿತ್ತೋ ಅದನ್ನು ಬರೆದಿಲ್ಲ. ಅದು ಯಾವುದು ಬರೆಯೋದರಿಂದ ನಿನಗೆ ಶಾಂತಿ ಬರುತ್ತೋ, ಯಾವುದು ಬರೋದರಿಂದ ಸಂಪೂರ್ಣತ್ವವು ಉಂಟಾಗುತ್ತೋ ಅಂತ ಭಾಗವತವನ್ನು ನೀನು ಬರೆದಿಲ್ಲ. ಆದ ಕಾರಣ ಬರಿ. ಇದೊಂದು ಸೂಚನೆ. ಆ ಭಾಗವತದಲ್ಲಿ ಏನಂಥ ಸಂಪೂರ್ಣವಾಗಿ ಅದು ಆ ಸಂಪೂರ್ಣತ್ವವನ್ನು ತರತಕ್ಕಂಥ ವಿಷಯ ಏನಿದೆ ಅಲ್ಲಿ ಅಂದರೆ ಅದರಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ವಿಷಯ ಇದೆ. ಒಂದು, ಭಗವಂತನ ನಾನಾ ರಕವಾಗಿರ್ತಕ್ಕಂಥ ಅವತಾರಗಳ ಬಗ್ಗೆ ವಿವರಣೆ ಇದೆ. ಭಗವಂತ ಇಲ್ಲೇ ಇದ್ದಾನೆ, ಹಾಗೇ ಇದ್ದಾನೆ ಅಂತಂದು ಹೇಳೋಕೆ ಆಗೋದಿಲ್ಲ. ಎಲ್ಲ ರೂಪಗಳು ಅವನೇ, ಮತ್ತೆ ಯಾವ ರೂಪವೂ ಇಲ್ಲ ಇರ್ತಕ್ಕಂಥವು. ಆದ ಕಾರಣನೇ ವೇದ ಹೇಳುತ್ತೆ, ಸಾಕಾರವೂ ಅವನೇ, ನಿರಾಕಾರವೂ ಅವನೇ. ನಿರಾಕಾರವಾಗಿರ್ತಕ್ಕಂಥ ಆ ಭಗವತ್ ಚೈತನ್ಯ ಶಕ್ತಿ ಯಾವ ರೂಪವನ್ನು ತಾಳಬಹುದು, ಎಲ್ಲಿ ಬೇಕಾದರೂ ಹುಟ್ಟಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕಾರಗಳಲ್ಲಿ ಬೇಕಾದರೂ ಅದು ಮಾಡಬಹುದು, ಸಂಹಾರ ಮಾಡಿ. ಈ ವಿಶೇಷ ಸತ್ಸಂಗ ಸಭೆಯಲ್ಲಿ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ, ನಗರಸಭಾ ಸದಸ್ಯರಾದ ನೇತಾಜಿ ಪ್ರಸನ್ನ, ಶ್ರೀನಿವಾಸುಲು, ರಮೇಶ್, ರವಿಚಂದ್ರ, ಯತೀಶ್ ಎಂ ಸಿದ್ದಾಪುರ, ಶಾರದಾ ಶ್ರೀನಿವಾಸ, ಕಲ್ಪನಾ, ವಾಸವಿ, ಗೀತಾ ವೆಂಕಟೇಶ್, ಗೀತಾ ನಾಗರಾಜ್, ಗಂಗಾಂಬಿಕೆ, ಸಂತೋಷ್, ಲಕ್ಷ್ಮೀ ಚನ್ನಕೇಶವ, ಮಂಗಳ ಮುಂತಾದ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಉಪಸ್ಥಿತರಿದ್ದರು.